ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ RBK. ಇವತ್ತು ನಾವು ಇನ್ನೊಂದು ಜಾಗದಲ್ಲಿದ್ದೀವಿ. ಅದೇನು ಅಂದರೆ ಒಳ್ಳೆ ಶೂಟಿಂಗ್ ಲೊಕೇಶನು ಮಾದೇವಪುರ ಅಂತ. ಇಲ್ಲಿ ನಾನು ನಿಮಗೆ ಒಂದು ಅದ್ಭುತವಾದ ಒಳ್ಳೆ ಒಂದು ಡಿಶ್ ಮಾಡಿ ತೋರಿಸ್ಬೇಕಂತ ಇದ್ದೀನಿ. ಅದು ಫಿಶ್ ಅಲ್ಲ, ಈ ಸರಿ ಚಿಕನಲ್ಲೂ ಕೂಡ ನಿಮಗೆ RBK ಪುದೀನ ಲೆಗ್ ಪೀಸ್. RBK ಪುದೀನ ಲೆಗ್ ಪೀಸ್ ಅಂತ ತುಂಬ ಒಳ್ಳೆ ಐಟಮು, ಸಖತ್ತಾಗಿರ್ತದೆ. ನನ್ನದೇ ಆದ ಮಸಾಲೆಗಳು ಹಾಕ್ಕೊಂಡು ಆರಾಮ್ಸೆ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರ್ತದೆ, ನೀವು ತಿನ್ನಬೇಕು ಈ ನೇಚರ್ ಜೊತೆ. ನಾನು ಹೇಳಿದ್ನಲ್ಲ, ಯಾವಾಗಲೂ ನೇಚರ್ ನಮ್ಮ ಜೊತೆ ಇರ್ತದೆ, ನಾವು ನೇಚರ್ ಜೊತೆ ಇರಬೇಕು. ಅದಕ್ಕೋಸ್ಕರ ನೀವೊಂದು ಒಳ್ಳೆ ಡಿಶ್ ಮಾಡಿ ತೋರಿಸ್ತೀನಿ. ಫುಲ್ ತವಾದಲ್ಲಿ ನಿಧಾನವಾಗಿ ಸೂಪರಾಗಿರ್ತದೆ. ನೋಡ್ತಾ ಇರಿ RBK ಫುಡ್ ಮಾಸ್ಟರ್ನ. ನೇಚರೆಲ್ಲ ನೋಡಿ ಆಯಿತು, ತುಂಬ ಚೆನ್ನಾಗಿತ್ತು, ಅದ್ಭುತ. ನಿಮ್ಗೊಂದು ಡಿಶ್ ಮಾಡಿ ತೋರಿಸ್ತೀನಿ ಅಂದಿದ್ದೇನೆ, ಅದೇ ಪುದೀನ ಲೆಗ್ಗು. ಎಲ್ಲರೂ ಮಾಮೂಲಿಯಾಗಿ ಲೆಗ್ ಪೀಸಿಗೆ ಮಸಾಲೆ ಹಾಕ್ಬಿಟ್ಟು ಹಾಗೆ ಮಾಡ್ತಾರೆ. ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಇವನ್ನೆಲ್ಲ ಹಾಕಿ ಪುದೀನ ಲೆಗ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದು ತವಾದ ಮೇಲೆ ಎಣ್ಣೆ ಹಾಕ್ಬಿಟ್ಟು ನಿಧಾನವಾಗಿ ಫ್ರೈ ಮಾಡಿ ತೋರಿಸ್ತೀನಿ. ಅದ್ಭುತ ರುಚಿ ಇರುತ್ತೆ. ಅದಕ್ಕೊಂದಿಷ್ಟು ಮಸಾಲೆಗಳೆಲ್ಲ ಮಾಡ್ಕೋಬೇಕು. ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನೆಲ್ಲ ರುಬ್ಕೊಂಡು ಬರಬೇಕು. ಫಸ್ಟ್ ಹೋಗಿ ಎಲ್ಲ ರುಬ್ಕೊಂಬರ್ತೀನಿ. ಆಮೇಲೆ ಅದಕ್ಕೇನು ಹಾಕ್ತೀನಿ, ಏನೇನು ಮಸಾಲ ಅಂತ ಎಲ್ಲ ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ ಮೂರನ್ನೂ ರುಬ್ಕೊಂಬಂದಿದ್ದೀನಿ. ಮೂರು ಚೆನ್ನಾಗಿ ನೈಸಾಗಿದೆ. ಈಗ ನೈಸಾದ್ರೆ ಮಾತ್ರ ಲೆಗ್ಗಿಗೆ ಹಿಡಿತದೆ. ನೋಡಿ, ಇದು ಹಸಿಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು, ಇಷ್ಟು ಐಟಮ್ಸ್ ರೆಡಿ ಇದೆ. ಕೆಳಗಡೆ ಮಸಾಲೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆಗಳು RBK ಸ್ಪೆಷಲ್ ಪೌಡ್ರು, ಅಚ್ಚ ಖಾರದ ಪುಡಿ, ನಿಮ್ಮ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಹಾಕ್ಕೊಳ್ಳಿಕ್ಕೆ, ಉಪ್ಪು, ಅರಿಶಿನ ಪುಡಿ, ಇದು ಲಿಂಬು. ಲಿಂಬೆಹಣ್ಣು ಹಾಕ್ಕೊಳ್ಳಿ. ನೋಡಿ, ಲಿಂಬೆಹಣ್ಣು ಹಿಂಡ್ಕೊಂಡು ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈಗ ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಸಿಮೆಣಸು, ಆಮೇಲೆ ಪುದೀನ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಗರಂ ಮಸಾಲ. ಗರಂ ಮಸಾಲ ಅಂತ ಏನಕ್ಕೆ ಕರೀತಾರೆ ಅಂದರೆ, ಮಸಾಲೆನ ಬಿಸಿ ಮಾಡೋದ್ರಿಂದ ಗರಂ ಮಸಾಲ ಅಂತ ಕರೀತಾರೆ. ಇದು ಅರಿಶಿನ ಪುಡಿ, ಅರಿಶಿನ ಕೊಂಬಿಂದ ಮಾಡಿರ್ತಾರೆ, ಅರಿಶಿನ ಪುಡಿ ಒಣಗಿಸಿ ಮಾಡ್ತಾರೆ. ಇದು ಹಳದಿ ಅಂತಲೂ ಕರೀತಾರೆ, ಇದನ್ನು ತೆಲುಗುలో ಪಸುಬು ಅಂತಲೂ ಕರೀತಾರೆ. ಈಗ ಇದೆಲ್ಲ ಆಯಿತು. ಲಾಸ್ಟ್ಗೆ ನಾನು ನಮ್ಮ RBK ಸ್ಪೆಷಲ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಏನಂತ ಕರೀತಾರೆ ಅಂದರೆ RBK ಮಸಾಲ ಅಂತ ಕರೀತಾರೆ ಇದನ್ನು. ಇದು RBK ಮಸಾಲ. ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಇದಿಷ್ಟು ಹಾಕಿದ ಮೇಲೆ ಕೊನೆಗೆ ಏನು ಹಾಕಬೇಕು, ಉಪ್ಪು ಯಾರು ಹಾಕ್ತಾರೆ, ಪಕ್ಕದ ಮನೆಯವ್ರು ಬಂದು ಹಾಕ್ತಾರೆ, ಅದನ್ನು ನಾನೇ ಹಾಕ್ಕೋಬೇಕು. ಉಪ್ಪು ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಎಲ್ಲರೂ ಹಂಗೆ ಕೇಳ್ತಾರೆ, ಕಡೆಗೇನು ಉಪ್ಪು ಹಾಕ್ಕೊಳ್ಳಿ ಅಂತ. ಉಪ್ಪು ಎಷ್ಟು ಬೇಕು ರುಚಿಗೆ ಇಷ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಲಿಂಬು ಎಲ್ಲ ಏನಂದರೆ ರುಚಿಗೆ, ಇವಾಗ ಉಪ್ಪೆಲ್ಲ ಹಾಕಿರ್ತೀವ, ಅದಕ್ಕೆ ಹುಳಿ ಸ್ವಲ್ಪ ಬೇಕೇ ಬೇಕು. ಹಾಂ, ಎಲ್ಲ ಐಟಮ್ ಹಾಕ್ಕೊಂಡಿದ್ದೀನಿ. ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಪುದೀನ, ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು, ಆಮೇಲೆ ಅಚ್ಚ ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಏನೇನು ಹಾಕ್ಕೊಂಡಿದ್ದೀವೋ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ 1 ಅವರು ಇದನ್ನು ಇಡಬೇಕು. ಇಟ್ಟು ಆಮೇಲೆ ಫ್ರೈ ಮಾಡಬೇಕು, ಆವಾಗಲೇ ಇದು ಚೆನ್ನಾಗಿ ಬರೋದು. ಕೋಳಿ ಲೆಗ್ಗು, ಕೋಳಿ ಕಾಲು, ಕೋಳಿ ತೊಡೆ, ಕೋಳಿ ಲೆಗ್ಗು ಇದರಲ್ಲೆಲ್ಲ ತಂದೂರಿಯಲ್ಲೆಲ್ಲ ಮಾಡ್ತಾರೆ. ತಂದೂರಿಯಲ್ಲಿ ಬೇಕಾದಷ್ಟು ಐಟಮ್ ಲೆಗ್ ಪೀಸು ಅದು ಇದು ಅಂತೆಲ್ಲ
ಅದೇ ಥರನೇ ಇದು ಕೂಡ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರೆಲ್ಲ ಇದು ಕಲರ್ಫುಲ್ಲಾಗಿ ಕಾಣಲಿ ಅಂತ ಕೆಂಪು ಬಣ್ಣ ಹಾಕ್ತಾರೆ, ರೆಡ್ ಕಲರು. ಅದು ತಿನ್ನಬಾರ್ದು, ಪೆಟ್ರೋಲಿಯಂ ಪ್ರಾಡಕ್ಟ್. ಅದು ತಿಂದೇನೆ ಇವತ್ತು ನಾವು ಆರೋಗ್ಯನೆಲ್ಲ ಕೆಡಿಸ್ಕೊಂಡು ಹಾಳು ಮಾಡ್ಕೊಂಡಿದ್ದು. ನಾವು ಸರಿ ಮಾಡಬೇಕಾಗಿದ್ದು ಫಸ್ಟು ದೇಶನಲ್ಲ, ಅಡುಗೆ ಮಾಡುವಂಥ ಅಡುಗೆ ಭಟ್ರನ್ನ ಸರಿ ಮಾಡಬೇಕು. ಅವರು ಸರಿ ಹೋಗ್ಬಿಟ್ರು ಅಂದರೆ ಆಮೇಲೆ ಎಲ್ಲ ಸರಿ ಹೋಗ್ತದೆ ನೋಡಿ. ಫಸ್ಟ್ ಅವ್ರನ್ನ ಸರಿ ಮಾಡಬೇಕು. ಯಾರು ಮಾಡ್ತಾರೆ ಆ ಕೆಲಸನ? ನಾವು ಹೇಳಿದ್ರು ನಮಗೂ ಬೈತಾರೆ ಒಂದೊಂದು ಸಾರಿ, ಕಲರ್ಫುಲ್ ಇಲ್ಲ ಅಂದರೆ ಯಾರೂ ತಿನ್ನೋದೇ ಇಲ್ಲ ಅಂತ. ಗೊತ್ತಿಲ್ಲ, ಎಲ್ಲ ಬೇರೆಯವರೆಲ್ಲ ಮಾಡಿರಲ್ಲೋ ಇನ್ನು ನನಗೇನು ಗೊತ್ತಿಲ್ಲ. ಸಾಮಾನ್ಯವಾಗಿ ಯಾರೂ ಮಾಡಿರಲ್ಲ. ಇದು ಗಿಲ್ಮಿ ಅಂಥವೆಲ್ಲ ಮಾಡುವಾಗದಕ್ಕೆಲ್ಲ ಸ್ವಲ್ಪ ಅದು ಆ್ಯಡ್ ಮಾಡ್ತಾರೆ ಹೋಟ್ಲುಗಳಲ್ಲಿ. ನಾವು ಮಾತ್ರ ಏನೂ ಆಗದೇನೆ ನೀಟಾಗಿ ಮಸಾಲೆಗಳು. ಅದೇನು ಪುದೀನ ಹಾಕಿದ ತಕ್ಷಣ ಅದೇನು ಫುಲ್ಲು ಗ್ರೀನ್ ಆಗೋಲ್ಲ. ಖಾರದ ಪುಡಿ ಎಲ್ಲ ಹಾಕೋದ್ರಿಂದ ಅದ್ರ ಕಲ್ಲರೇ ಅದು ಕಡೆಗೆ ಬರ್ತದೆ. ಒಂದು ಅರ್ಧ ಗಂಟೆ ಇಡಬೇಕು. ಇದನ್ನು ಎಣ್ಣೆಗೆ ಬಿಡಬಾರ್ದು. ಎಣ್ಣೆಗೆ ಬಿಟ್ಟರೆ ಮಸಾಲೆ ಎಲ್ಲ ಬಿಟ್ಟು ಹೋಗ್ಬಿಡ್ತದೆ ಪೂರ. ಏನಾದರೂ ಒಂದು ಐಟಮ್ಸು, ಇವಾಗ ಪುದೀನ ಲೆಗ್ ಮಾಡ್ತಾಯಿದ್ದೀನಿ. ಪುದೀನ ಲೆಗ್ ಮಾಡೋಕ್ಕೆ ಮೊದಲು ನಾನು ಫಸ್ಟ್ ಅದನ್ನು ಮಾಡಿ ತಿಂದು ಟೇಸ್ಟ್ ನೋಡ್ತೀನಿ. ನೋಡ್ಬಿಟ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಅದನ್ನು ಮಾಡೋದು, ಇಲ್ಲದಿದ್ದರೆ ಮಾಡೋಕ್ಕೆ ಹೋಗಲ್ಲ ನಾನು. ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ಕನ್ನಡದಲ್ಲಿ ಏನಂತೀವಿ, ನೆನೆಸಿಡೋದು ಅಂತೀವಿ, ನೀರಿಗೆ ಹಾಕಿಡೋದು ಅಂತ ಹೇಳ್ತೀವಲ್ಲ, ಆ ಥರದ್ದು. ಎಲ್ಲವನ್ನು ಚಿಕನ್ನ ಕ್ಲೀನಾಗಿ ಮಸಾಲೆ ಹಾಕಿ ನೆನೆಸಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನಿಲಿ, ಅದರೊಳಗಡೆ ಎಲ್ಲ ಮಸಾಲೆ ಹೋಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ಇದನ್ನು ಫ್ರೈ ಮಾಡೋದು, ಇಂಗ್ಲೀಷಲ್ಲಿ ಮ್ಯಾರಿನೇಟ್ ಮಾಡೋದು ಅಂತಾರೆ. ಆ ಥರದ್ದು ಮಾಡಿ ಇಟ್ಟಿದ್ದೀನಿ, ಆಯಿತಾ. ಏನು ಗಿಲ್ಲರು ಏನು ಹಾಕಿಲ್ಲ, ತುಂಬ ನ್ಯಾಚುರಲ್ಲು. ಎಣ್ಣೆ ಹಾಕೊಳ್ಳೋದು, ಫ್ರೈ ಮಾಡೋದು, ತಿನ್ನೋದು, ಎಲ್ರಿಗೂ ತಿನ್ನಿಸೋದು, ಸೀದಾ ಊರಿಗೆ ಹೋಗೋದೇ. ಚಿಕನ್ನ ಮಸಾಲೆಯಲ್ಲಿ ನೆನೆಸಿಟ್ಟು 1 ಅವರ್ ಆಗಿದೆ. ಈಗ ಎಣ್ಣೆ ಹಾಕ್ಕೊಳ್ಳೋದು, ನೀಟಾಗೆಲ್ಲ ಜೋಡಿಸ್ಕೊಂಡು ಬೇಯಿಸ್ಕೊಂಡು ತಿನ್ನೋದು. ಬನ್ನಿ ಈಗ ಫಸ್ಟು ಎಣ್ಣೆ ಹಾಕ್ಕೊತೀನಿ. ಹಂಚು ಕಾದಿದೆ, ಎಣ್ಣೆ ಫುಲ್ ಹಾಕ್ಕೊಂಡಿದ್ದೀನಿ. ಕೆಲವರು ತುಪ್ಪ, ಬೆಣ್ಣೆ ಅದೆಲ್ಲ ಹಾಕ್ತಾರೆ. ದಯವಿಟ್ಟು ಅವನ್ನೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ಎಣ್ಣೆಯಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಲೆಗ್ ಪೀಸನ್ನು ಈಗ ತವಾಗ ಎಣ್ಣೆ ಹಾಕಿ ಒಂದೇ ಜೋಡಿಸ್ಕೊತಾ ಇದ್ದೀನಿ.
ಚೆನ್ನಾಗಿ ಕಲರ್ ನೋಡಿ ಹೆಂಗೆ ಕಲರ್ ನೋಡಿ, ಮಸಾಲೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಹಿಡಿದು ಒಳ್ಳೆ ಕಲರ್ ಬಂದಿದೆ ನೋಡಿ. ನ್ಯಾಚುರಲ್ ಕಲರ್ ಬರುತ್ತೆ ಯಾವುದಾದ್ರೂ ಅಷ್ಟೇ, ಅದಕ್ಕೆಲ್ಲ ಕಲ್ಲರು ಹಾಕುವಂಥ ಅವಶ್ಯಕತೆ ಇಲ್ಲ ಅಂತ ಅದಕ್ಕೆ ಹೇಳೋದು. ನೋಡಿ ತುಂಬ ಚೆನ್ನಾಗಿದೆ ನೋಡಿ ಲೆಗ್. RBK ಪುದೀನ ಲೆಗ್ಗು ತವಾ ಫ್ರೈ. RBK ಪುದೀನ ಲೆಗ್ಗು ತವಾ ಫ್ರೈ. ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಬೇಯಿಸಿರೋದು ಗೀಸಿರೋದು ಎಲ್ಲ ತೋರಿಸಿದ್ದೀನಿ. ತುಂಬ ನ್ಯಾಚುರಲ್ ಆಗಿದೆ. ಏನು ಸಿಂಪಲ್ ರೆಸಿಪಿ, ತುಂಬ ಏನು ಅಂತಿಲ್ಲ. ಪುದೀನ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿಮೆಣಸಿನ್ಕಾಯಿ ಶುಂಠಿ ಇವನ್ನೆಲ್ಲ ಒಂಚೂರು ರುಬ್ಕೊಂಡೆಲ್ಲ ಮಾಡ್ಕೋಬೇಕು. ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ಮಸಾಲೆ ಗಿಸಾಲೆ ಎಲ್ಲ ತೋರಿಸಿದ್ದೀನಿ. ಎಸ್ಪೆಷಲಿ RBK ಪೌಡರ್ನಂತೂ ಹಾಕ್ಕೊಂಡಿದ್ದೀನಿ. ಸೂಪರಾಗಿ ಬಂದಿದೆ. ನ್ಯಾಚುರಲ್ ಕಲ್ಲರ್ ಇದೆ ನೋಡಿ. ನೀವು ಫುಲ್ಲು ಕಲ್ಲರ್ ನೋಡಿ ಹೇಗಿದೆ ನೋಡಿ, ನ್ಯಾಚುರಲ್ ಕಲ್ಲರು. ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ. ಲೆಗ್ಗದು ಎಲ್ಲ ಲೆಗ್ಗು ನೋಡಿ ಹೆಂಗೆ ಕಲ್ಲರ್ ಬಂದಿದೆ ಅಂತ. ಪ್ರತಿಯೊಂದು ಲೆಗ್ಗು ನೋಡಿ ಹೆಂಗಿದೆ ನೋಡಿ. ಇದನ್ನು ನೋಡಿ ಲೆಗ್ಗು ಬಿಡಿಸಿ ತೋರಿಸ್ತೀನಿ ನೋಡಿ ನಿಮಗೆ. ಸುಮ್ಮನೆ ಒಂದು ಪೀಸನ್ನು ತೆಗೆದು ಯಾವ ಥರ ಬೆಂದಿದೆ ಅಂತ ನೋಡಿ. ನೋಡಿ ಹಿಂಗೆ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಹಿಂಗೆ ಬಿಟ್ಕೊಂಡಿದೆ ನೋಡಿ. ಎಲ್ಲ ಲೆಗ್ ಪೀಸು ಅಷ್ಟೇ, ಎಲ್ಲವೂ ಒಂದೆರಡಲ್ಲ, ಎಲ್ಲವೂ ನೋಡಿ ನೀಟಾಗಿ ಬೆಂದಿದೆ ನೋಡಿ. ಎಲ್ಲ ಲೆಗ್ ಪೀಸ್ ಬೆಂದಿದೆ ಪ್ರತಿಯೊಂದು ಹೇಗಿದೆ ನೋಡಿ. ತುಂಬ ಚೆನ್ನಾಗಿ ಮಸಾಲೆ ಹಿಡಿದಿದೆ ಎಲ್ಲದಕ್ಕೂ, ಎಲ್ಲವೂ ಮಸಾಲೆ ಹಿಡಿದಿದೆ ನೋಡಿ. ತುಂಬ ಬಿಸಿ ಇದೆ. ಒಂದು ಟೇಸ್ಟ್ ನೋಡ್ತೀನಿ. ಅದ್ಭುತದಲ್ಲಿ ಅದ್ಭುತ. ಎಷ್ಟು ನ್ಯಾಚುರಲ್ ಆಗಿದೆ ನೋಡಿ. ಇಷ್ಟು ಚೆನ್ನಾಗಿ ಮಾಡಿಕೊಂಡು ತಿನ್ನುವಂಥ ವಸ್ತುಗಳನ್ನು ನಾವು ಕಲ್ಲರು, ಟೇಸ್ಟಿಂಗ್ ಪೌಡ್ರು, ಅದು ಇದು ಅಂತ ಹಾಕಿ ತಿಂದು ಯಾಕೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀವಿ? ಸ್ನೇಹಿತರೆ, ನನ್ನದೊಂದು ಸ್ವಂತ ಅನಿಸಿಕೆ ಏನು ಅಂತ ಹೇಳಿದರೆ, ನಾವು ಬದಲಾಯಿಸಬೇಕಾಗಿದ್ದು ದೇಶನಲ್ಲ, ಆಹಾರ ಪದ್ಧತಿಗಳನ್ನು, ಆಹಾರ ಮಾಡುವಂಥವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಫುಡ್ ಕಲ್ಲರು ಇಂಥವನ್ನೆಲ್ಲ ನಾವು ಹಾಕೋಕ್ಕೆ ಹೋಗಬಾರ್ದು. ಈ ಥರ ನ್ಯಾಚುರಲಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಮನೇಲಿ ಮಾಡ್ಕೋಬೋದು ನೀವು, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಉಪ್ಪು, ಖಾರ, ಹುಳಿ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಮನೇಲಿ ಮಾಡ್ಕೊಳ್ಳಿ. ಸಿಂಪಲ್ ರೆಸಿಪಿ. ತಂದೂರಿ ಚಿಕನ್ ತಿನ್ನಬೇಕು, ಅದು ತಿನ್ನಬೇಕು, ಆ ಥರದ್ದೆಲ್ಲ ನಿಮ್ಮ ಬಯಕೆ ಇರುತ್ತಲ್ಲ, ಈ ಲೆಗ್ಗನ್ನೇ ನೀವು ಟ್ರೈ ಮಾಡಿ. ನಾರ್ಮಲ್ ಚಿಕನ್ ಪೀಸಲ್ಲೂ ಮಾಡ್ಬೋದು ನೀವು, ನಾರ್ಮಲ್ ಬೋನ್ಲೆಸ್ ಪೀಸಲ್ಲೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸಿಂಪಲ್ ಐಟಮ್ಸು. ಪುದೀನ ಕೊತ್ತಂಬರಿ ಸೊಪ್ಪು ಮಾತ್ರ ಚೆನ್ನಾಗಿ ಹಾಕ್ಕೊಳ್ಳಿ ಆಯಿತಾ. ಖಾರದ ಪುಡಿ ಬೇಕಾದ್ರೆ ನಿಮಗೆ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ. ಹಸಿಮೆಣಸನ್ನೇ ಜಾಸ್ತಿ ಹಾಕ್ಕೊಂಡು ತಿನ್ಬೋದು. ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ತುಂಬ ಕೆಲವರಿಗೆ ಖಾರ ಅನಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. RBK ಫುಡ್ ಮಾಸ್ಟರು ಯೂಟ್ಯೂಬ್ನ ಫಾಲೋ ಮಾಡಿ. ನಿಮಗೇನು ಅನ್ನಿಸ್ತು ಅಂತ ನನಗೆ ನೀವು ಹೇಳಿ. ಆಮೇಲೆ ಹೊಸ ಹೊಸ ರೆಸಿಪಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಈ ಕಲ್ಲರು, ಟೇಸ್ಟಿಂಗ್ ಪೌಡ್ರು ಈ ಥರದನ್ನೆಲ್ಲ ಹಾಕದೇ ಕೂಡ ನಾವು ಅಡುಗೆನ ಮಾಡ್ಕೋಬೋದು. ಅದರಲ್ಲಿ ಅದ್ಭುತವಾದ ರುಚಿ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಆ ಥರದನ್ನೆಲ್ಲ ಯಾರೂ ತಲೆಯಲ್ಲಿ ಇಟ್ಕೊಬೇಡಿ. ಅದು ಹಾಕ್ರೇ ಟೇಸ್ಟ್ ಬರೋದು, ಇದ್ದಿದ್ರೆ ಬರೋದೇ ಇಲ್ಲ ಅನ್ನೋದೆಲ್ಲ ಸುಳ್ಳು. ಏನು ಹಾಕ್ದೇನೂ ಕೂಡ ನ್ಯಾಚುರಲ್ ಅಡುಗೆ ಮಾಡ್ಕೋಬೋದು. ಅಡುಗೆ ಮಾಡುವವರಿಗೆ ಅದರ ರುಚಿ ಮತ್ತು
ಅದರ ವ್ಯಾಲ್ಯೂ ಗೊತ್ತಿರಬೇಕು. ಏನು ಹಾಕ್ರೆ ಏನಿರುತ್ತೆ, ಏನು ಹಾಕ್ರೆ ಏನು ಚೆನ್ನಾಗಿರ್ತದೆ ಅಂತ ಅದು ಗೊತ್ತಿರಬೇಕು. ಅದು ಫಸ್ಟ್ ಆಗಬೇಕಾಗಿರೋ ಕೆಲಸಗಳು. ನಾನು ತಿಂದಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿದೆ. 2-3 ಪೀಸ್ ತಿಂದುಬಿಟ್ಟಿದ್ದೀನಿ. ನಮ್ಮ ಟೀಮ್ ಕೂಡ ತಿನ್ನಲಿಕ್ಕೆ ಕಾಯ್ತಾ ಇದ್ದಾರೆ. ಯಾಕಂದರೆ ಇಷ್ಟೊಂದು ಪೀಸು, ದೊಡ್ಡ ಟೀಮೇ ಇದೆ ನಮ್ಮದು, ಇದರಿಂದ ಕೆಲಸ ಮಾಡುವಂಥವ್ರು. ಅವರೆಲ್ಲರಿಗೂ ಇದನ್ನು ತಿನ್ನಿಸ್ತೀನಿ. ಅದ್ಭುತವಾಗಿದೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ RBK ಫುಡ್ ಮಾಸ್ಟರ್ನ ಫಾಲೋ ಮಾಡಿ. ನನ್ನ ರೆಸಿಪಿಗಳನ್ನು ಏನು ಎಂತ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿರಿ. ಅದನ್ನೆಲ್ಲವನ್ನೂ ನೋಡ್ಕೊತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ RBK